ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದು ಒಳ್ಳೆಯ ದಿನವನ್ನು ದೇವರು ನಮಗೆ ದಾನವಾಗಿ ನೀಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕಣ್ಣನ್ನು ಕಣ್ಣೀರಿನಿಂದ, ಕಾಲನ್ನು ಬೀಳುವುದರಿಂದ, ಜೀವವನ್ನು ಮರಣದಿಂದ ರಕ್ಷಿಸಿದ ಆ ಒಳ್ಳೆಯ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಮಗೆ ಪ್ರಾರ್ಥಿಸೋಣವೇ? ದೇವರ ವಾಕ್ಯವನ್ನು ಆಲಿಸುವವರ ಜೀವನದಲ್ಲಿ ಅವರಿಗೆ ಬೇಕಾದ ಎಲ್ಲ ಒಳಿತು ಅನುಗ್ರಹ ಈಗ ಆಲಿಸುವ ವಾಕ್ಯದಲ್ಲಿ ಲಭಿಸಲಿ. ಪ್ರತಿನಿತ್ಯ ವಾಕ್ಯ ಆಲಿಸುವ ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಎಲ್ಲರ ಅಗತ್ಯಗಳ ಮೇಲೆ ದೇವರ ಕಾರ್ಯಗಳು ಪ್ರಕಟವಾಗಲಿ. ಹಲ್ಲೆಲೂಯಾ. ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ಸತ್ಯವಾಗಿ ನಿಂತಿದ್ದೇ ಆದರೆ ಒಮ್ಮೆಯೂ ದೇವರು ನಮ್ಮನ್ನು ತಳ್ಳಿಬಿಡುವುದಿಲ್ಲ. ಆಮೇನ್. ಸತ್ಯದಿಂದಿರುವ ಪ್ರಾರ್ಥನೆ ನಮಗೆ ಇರಬೇಕು. ಇಂದು ಆಲಿಸುವ ದೇವರ ವಾಕ್ಯ 1 ಸಾಮುವೇಲ್ 12ನೇ ಅಧ್ಯಾಯ 2ರಿಂದ 5ರವರೆಗೆ ವಾಕ್ಯಗಳು. ವಾಕ್ಯವನ್ನು ನಮಗೆ ಆಲಿಸೋಣ. ಇನ್ನು ಇವನೇ ನಿಮ್ಮನ್ನು ಮುನ್ನಡೆಸುವನು. ಚಿಕ್ಕದಿನಿಂದ ನಿಮ್ಮ ನಾಯಕನಾಗಿದ್ದ ನಾನು ಈಗ ತಲೆನೆರೆತ ಮುದುಕನಾಗಿದ್ದೇನೆ. ನನ್ನ ಮಕ್ಕಳು ನಿಮ್ಮ ಮಧ್ಯೆಯಲ್ಲಿದ್ದಾರೆ. ಇಲ್ಲಿ ನಿಂತುಕೊಂಡಿರುವ ನಾನು ಯಾರ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ತೆಗೆದುಕೊಂಡು ಯಾರನ್ನಾದರೂ ವಂಚಿಸಿ ಪೀಡಿಸಿದುಂಟೆ? ಲಂಚ ತೆಗೆದುಕೊಂಡು ಕುರುಡನಂತೆ ತೀರ್ಪು ಕೊಟ್ಟಿದುಂಟೆ? ಹಾಗೇನಾದರೂ ಮಾಡಿದರೆ ಸರ್ವೇಶ್ವರನ ಹಾಗೂ ಅವರ ಅಭಿಷಕ್ತನ ಮುಂದೆ ಹೇಳಿರಿ, ನಾನು ಅದನ್ನು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಅವರು, ಇಲ್ಲ, ನೀವು ನಮ್ಮನ್ನು ವಂಚಿಸಿ ಪೀಡಿಸಿ ನಮ್ಮಿಂದ ಏನು ಕಸಿದುಕೊಂಡಿಲ್ಲ ಎಂದು ಉತ್ತರ ಕೊಟ್ಟರು. ಸಾಮುವೇಲನು ಪುನಃ, ನೀವು ನನ್ನಲ್ಲಿ ಇಂಥದೇನು ಕಾಣಲಿಲ್ಲವೆಂಬುದಕ್ಕೆ ಸರ್ವೇಶ್ವರ ಹಾಗೂ ಅವರ ಅಭಿಷಕ್ತನು ಸಾಕ್ಷಿಯಾಗಿದ್ದಾರೆ ಎಂದನು. ಅವರು, ಹೌದು, ಸರ್ವೇಶ್ವರ ಸಾಕ್ಷಿಯಾಗಿದ್ದಾರೆ ಎಂದು ನುಡಿದರು. ಪ್ರಿಯರೇ, ನಾವು ವಾಕ್ಯದಲ್ಲಿ ಆಲಿಸಿದ್ದೆವು ಸಾಮುವೇಲನ ಪ್ರಾರ್ಥನೆಯನ್ನು. ಆ ಸತ್ಯವಂತ, ಸತ್ಯವಾಗಿ ಜೀವಿಸಿದ ಆ ಮನುಷ್ಯ, ಅವನ ಪ್ರಾರ್ಥನೆ, ಅವನು ಪ್ರಾರ್ಥಿಸಿದಾಗಲೆಲ್ಲರೂ ದೇವರು ಉತ್ತರ ನೀಡುತ್ತಿದ್ದರು. 1 ಸಾಮುವೇಲ್ 12ನೇ ಅಧ್ಯಾಯ 18ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಅಂತೆಯೇ ಸಾಮುವೇಲನು ಮೊರೆಯಿಡಲು ಸರ್ವೇಶ್ವರ ಗುಡುಗು ಮಳೆಗಳನ್ನು ಕಳಿಸಿದರು. ಜನರೆಲ್ಲರೂ ಸರ್ವೇಶ್ವರನಿಗೂ ಸಾಮುವೇಲನಿಗೂ ಬಹಳವಾಗಿ ಭಯಪಟ್ಟು. ಪ್ರಿಯರೇ, ಈ ಸಾಕ್ಷಿ ಇರುವ ಮನುಷ್ಯನ ಪ್ರಾರ್ಥನೆಗೆ ದೇವರು ಪ್ರಾರ್ಥಿಸಿದಾಗಲೆಲ್ಲ ಉತ್ತರ ನೀಡುತ್ತಿದ್ದರು. ಕೂಡಲೇ ಉತ್ತರ ನೀಡುತ್ತಿದ್ದರು. ಪ್ರಿಯರೇ, ಜೀವನದಲ್ಲಿ ಸಾಕ್ಷಿಯಾಗಿ ಜೀವಿಸಿದವನ ಪ್ರಾರ್ಥನೆಯಾಗಿದೆ ದೇವರು ಆಲಿಸಿದ್ದು. ಆಮೇನ್. ಪ್ರಿಯರೇ, ನಾವು ಯಾರ ಕುರಿತು ಇಲ್ಲವಾದುದನ್ನು ಹೇಳಬಾರದು, ಹೇಳಬೇಕಾದ ವಿಷಯಗಳನ್ನು ಹೇಳಬಾರದು, ದೋಷಗಳನ್ನು, ಚಾಡಿಯನ್ನು ಹೇಳಬಾರದು. ಬೇರೆಯವರ ಜೀವನದ ಕುರಿತು, ಅವರನ್ನು ಹಾಳು ಮಾಡುವ ಕುರಿತು ನಾವು ಯೋಚಿಸಬಾರದು. ಏನು ಗೊತ್ತಿದ್ದರೂ ನನಗೆ ಗೊತ್ತಿಲ್ಲವೆಂದು ಹೇಳಬೇಕು. ಇಂದು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಹಿಸುವ ಎಲ್ಲರ ಜೀವನ, ಕುಟುಂಬ ಒಂದು ಸಾಕ್ಷಿಯಾಗಿ ಮಾರ್ಪಡಬೇಕು. ನಮಗೆ ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.